ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ನೋಡೋಣ. ಬಟ್ ಫಸ್ಟ್ಲಿ ನೀವು AI ಟೂಲ್ಸ್ ಯೂಸ್ ಮಾಡಿದ್ದೀರಾ, ಸಚ್ ಆಸ್ ಚಾಟ್ ಜಿ ಪಿ ಟಿಯಲ್ಲಿ ನೀವು ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೊಂದು ರಿಲೆವೆಂಟ್ ಆನ್ಸರ್ ಕೊಡುತ್ತೆ ಅಲ್ವಾ. ಸೊ ಈ ಕ್ವಶನ್ಸ್ನ ಹೇಗೆ ಕೇಳೋದು, ವಾಟ್ ಈಸ್ ದ ರೈಟ್ ವೇ ಟು ಆಸ್ಕ್ ಅ ಕ್ವಶನ್. ಇವಾಗ ಚಾಟ್ ಜಿ ಪಿ ಟಿಗೆ ನೀವು ಏನು ಕೇಳ್ತಿರೋ ಅದ್ರದ್ದೊಂದು ಆನ್ಸರ್ ಕೊಡುತ್ತೆ. ಬಟ್ ನಿಮ್ಗೆ ಇನ್ನೂ ಬೆಟರಾಗಿ ಒಂದು ಆನ್ಸರ್ ಬೇಕು, ಇನ್ನೂ ಬ್ರೀಫಾಗಿ ಆನ್ಸರ್ ಬೇಕು. ಅವಾಗ ಅದನ್ನು ಹೇಗೆ ಮಾಡೋದು? ಸೊ ದಿಸ್ ಇಸ್ ವಾಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಅಂದರೆ ನಾವೊಂದು ಪ್ರಾಂಪ್ಟ್ ಕೊಡ್ತೀವಿ ಅಥವಾ ಒಂದು ಕ್ವಶನ್ ಕೇಳ್ತೀವಿ ಅಂತಂದರೆ ಆ ಕ್ವಶನ್ನ ಹೇಗೆ ಸ್ಪೆಸಿಫಿಕ್ ಆಗಿ ವಿತ್ ಎಕ್ಸಾಕ್ಟ್ ಕೀವರ್ಡ್ಸ್ ಹೇಗೆ ಕೇಳೋದು ಅಂತ ಇಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಇವಾಗ ಈ ಚಾಟ್ ಜಿ ಪಿ ಟಿನ ನಾವು ಎಲ್ಲ ಡೊಮೇನ್ಸಲ್ಲಿ ಯೂಸ್ ಮಾಡ್ತಿದ್ದೀವಿ. ಇವಾಗ ಡೆವಲಪರ್ಸ್ ಅವ್ರ ಕೋಡ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಬೆಟರ್ ಆಗಿ ಬರೆಯೋದಕ್ಕೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾರೆ. ಇವಾಗ ನಾವು ಯಾವುದೋ ಒಂದು ಇಮೇಲ್ ಡ್ರಾಫ್ಟ್ ಮಾಡಬೇಕು ಅಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಬೋದು. ಸೊ ಎಲ್ಲ ಏರಿಯಾಸಲ್ಲೂ ಚಾಟ್ ಜಿ ಪಿ ಟಿ ಯೂಸೇಜ್ ಇದ್ದೇ ಇದೆ. ಆ AI ಜೊತೆ ಕಮ್ಯುನಿಕೇಷನ್ ಏನಿದೆ ಅದನ್ನು ಇನ್ನೂ ಬೆಟರ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ಬೈ ಗಿವಿಂಗ್ ಕರೆಕ್ಟ್ ಪ್ರಾಂಪ್ಟ್ಸ್. ಇವಾಗ ನಂಗೆ ಒಂದು ಸಜೆಷನ್ ಬೇಕಾಗುತ್ತೆ.